ಹರೇ ಕೃಷ್ಣ. ನಮಸ್ಕಾರ ಸ್ನೇಹಿತರೆ. ಶ್ರೀಕೃಷ್ಣ ಇಂದಿನ ಶ್ಲೋಕದಲ್ಲಿ ಕಾಮಕ್ರೋಧಗಳಿಂದಾಗುವ ಅರ್ಥದ ಬಗ್ಗೆ ವಿವರಣೆ ಕೊಟ್ಟಿದ್ದ. ಕಾಮಕ್ರೋಧಗಳನ್ನು ಬಿಡಬೇಕು ಅನ್ನೋದು ಶ್ರೀಕೃಷ್ಣನ ತಾತ್ಪರ್ಯ. ಅದರಿಂದಾಗುವ ಲಾಭಗಳೇನು ಅನ್ನೋದನ್ನು ಮುಂದಿನ ಶ್ಲೋಕಗಳಲ್ಲಿ ವಿವರಿಸ್ತಾನೆ. ಭಗವದ್ಗೀತೆಯ 2ನೇ ಅಧ್ಯಾಯ ಸಾಂಖ್ಯಯೋಗದ 64ನೇ ಶ್ಲೋಕ. ರಾಗದ್ವೇಷಯುಕ್ತೈಸ್ತು ವಿಷಯಾನ್ ಇಂದ್ರಿಯೈಶ್ಚರನ್ ಆತ್ಮವಶೈರ್ವಿಧೇಯಾತ್ಮ ಪ್ರಸಾದಮಧಿಗಚ್ಚತಿ. ಈ ಶ್ಲೋಕದ ಅರ್ಥ, ಯಾರು ಅಂತಃಕರಣವನ್ನು ತನ್ನ ಅಧೀನವಾಗಿ ಮಾಡಿಕೊಂಡಿರುವ ಸಾಧಕನು ತನ್ನ ವಶದಲ್ಲಿ ಮಾಡಿಕೊಂಡಿರುವ ರಾಗದ್ವೇಷರಹಿತವಾದ ಇಂದ್ರಿಯಗಳ ಮೂಲಕ ವಿಷಯಗಳಲ್ಲಿ ವಿವರಿಸುತ್ತಾ ಅಂತಃಕರಣದ ಪ್ರಸನ್ನತೆಯನ್ನು ಪಡೆದಿರ್ತಾನೆ ಅಂತ ಹೇಳ್ತಾನೆ ಶ್ರೀಕೃಷ್ಣ. ಈ ಶ್ಲೋಕದ ಭಾವಾರ್ಥ, ಸಾಧಾರಣ ಮನುಷ್ಯರ ಇಂದ್ರಿಯಗಳು ಸ್ವತಂತ್ರವಾಗಿರುತ್ತೆ, ಯಾರ ವಶದಲ್ಲಿರೋದಿಲ್ಲ. ಆ ಇಂದ್ರಿಯಗಳಲ್ಲಿ ರಾಗದ್ವೇಷ ತುಂಬಿರುತ್ತೆ. ಈ ಕಾರಣದಿಂದಾಗಿ ಆ ಇಂದ್ರಿಯಗಳಿಗೆ ವಶನಾಗಿ ಭೋಗಗಳನ್ನು ಭೋಗಿಸುವ ಮನುಷ್ಯನು ಉಚಿತ ಅನುಚಿತಗಳ ವಿಚಾರ ಮಾಡದೆ ಯಾವುದಾದರೂ ಪ್ರಕಾರದಿಂದ ಭೋಗ ವಸ್ತುಗಳನ್ನು ಸಂಗ್ರಹಿಸಲು ಮತ್ತು ಅವುಗಳನ್ನು ಭೋಗಿಸಲು ಪ್ರಯತ್ನ ಮಾಡ್ತಾನೆ. ಆ ಭೋಗಗಳಲ್ಲಿ ರಾಗದ್ವೇಷಗಳಲ್ಲಿ ಸುಖಿ ದುಃಖಿಯಾಗುತ್ತಾ ಬರ್ತಾನೆ. ಅವನಿಗೆ ಆಧ್ಯಾತ್ಮದ ಸುಖದ ಅನುಭವವೇ ಆಗಿರೋದಿಲ್ಲ. ಯಾರು ರಾಗದ್ವೇಷಗಳಿಂದ ಬಿಡುಗಡೆಯನ್ನು ಹೊಂದುವನೋ ಅವನ ಮನಸ್ಸು ಪ್ರಶಾಂತವಾಗಿರುತ್ತೆ. ಮನಸ್ಸಿನ ಸ್ವಾಸ್ಥ್ಯವನ್ನು ಸದಾ ಕೆಡಿಸೋದು ಈ ಎರಡು ಭಾವನೆಗಳು, ಒಂದು ರಾಗ ಮತ್ತೊಂದು ದ್ವೇಷ. ರಾಗ ಅಂದರೆ ನಮಗೆ ಇಷ್ಟವಾದ ವಸ್ತುವಿನ ಕಡೆ ಮನಸ್ಸು ಪದೇ ಪದೇ ಹೋಗ್ತಾ ಇರುತ್ತೆ. ಆ ವಸ್ತು ಹತ್ತಿರ ಇಲ್ಲದೇ ಇರ್ಬೋದು, ಆದರೂ ಅದರ ಬಗ್ಗೆನೇ ಚಿಂತೆ ಮಾಡ್ತಾ ಇರ್ತೀವಿ. ಆ ವಸ್ತು ನಮ್ಮಿಂದ ದೂರ ಹೋದರೆ ಅದರ ಮೇಲಿನ ರಾಗ ಮಾತ್ರ ಕಡಿಮೆ ಆಗೋದಿಲ್ಲ. ರಬ್ಬರ್ ಹೇಗೆ ಎಳೆಯುತ್ತೋ ಹಾಗೆ ಉದ್ದ ಆಗ್ತಾನೇ ಇರುತ್ತೆ. ರಬ್ಬರ್ಗೆ ಒಂದು ಮಿತಿ ಇರುತ್ತೆ, ಆದರೆ ರಾಗಕ್ಕೆ ಮಿತಿ ಇರೋದಿಲ್ಲ. ಒಂದು ವೇಳೆ ರಬ್ಬರ್ ಹೆಚ್ಚಾಗಿ ಎಳೆದ್ರೆ ತುಂಡಾಗಿ ಹೋಗುತ್ತೆ, ಆದರೆ ರಾಗ ಅನ್ನೋದು ಎಷ್ಟು ಎಳೆದ್ರೂ ವಿಸ್ತಾರವಾಗಿ ಹೋಗ್ತಾ ಇರುತ್ತೆ. ಹಾಗೆಯೇ ದ್ವೇಷ. ನಮ್ಮ ಮನಸ್ಸಿನ ಬಹುಪಾಲು ಶಕ್ತಿಯನ್ನು ಖರ್ಚು ಮಾಡೋದೇ ಈ ದ್ವೇಷ. ರಾಗದಿಂದ ನಮ್ಮ ಮನಸ್ಸಿಗೆ ಆಹ್ಲಾದಕರವಾಗಬಹುದು, ಆದರೆ ದ್ವೇಷದಿಂದ ನಮ್ಮ ಮನಸ್ಸು ಕೆಡುತ್ತೆ, ನೆಮ್ಮದಿ ಹಾಳಾಗುತ್ತೆ. ಇಷ್ಟವಾದ ವಸ್ತುವನ್ನು ನೆನೆದು ಶಪಿಸ್ತೀವಿ. ನಾವು ಹೇಗೆ ಅಂದರೆ ದ್ವೇಷಿಸುವ ವಸ್ತುವಿನ ಬಗ್ಗೆನೇ ಯಾವಾಗಲೂ ಚಿಂತೆ ಮಾಡ್ತಾ ಇರ್ತೀವಿ. ಪ್ರೀತಿಗಿಂತ ದ್ವೇಷ ಅನ್ನೋದು ತೀವ್ರವಾಗಿರುತ್ತೆ. ಎಂತಹ ಸ್ಥಿತಪ್ರಜ್ಞನಾದರೂ ಈ ಪ್ರಪಂಚದಲ್ಲಿರುವ ತನಕ ಅವನು ತನ್ನ ದೇಹವನ್ನು ಪೋಷಣೆ ಮಾಡ್ಕೋಬೇಕು, ಊಟ ಮಾಡಬೇಕು, ನೋಡಬೇಕು, ನುಡಿಬೇಕು, ಬಟ್ಟೆ ಬರೆ ಹಾಕೋಬೇಕು. ಆದರೆ ಇವೆಲ್ಲ ಮಾಡುವಾಗ ಅವನು ಇಂದ್ರಿಯಕ್ಕೆ ದಾಸನಾಗಿ ಮಾಡೋದಿಲ್ಲ. ಕೆಲವರು ಬದುಕಿರೋದೇ ತಿನ್ನೋದಕ್ಕೆ ಅಂದ್ಕೊಂಡಿರ್ತಾರೆ, ಆದರೆ ಜ್ಞಾನಿಯಾದವನು ಬದುಕಬೇಕಾದರೆ ತಿನ್ನಬೇಕು ಅಂದ್ಕೊತಾನೆ. ಅವನು ಪಂಚೇಂದ್ರಿಯಗಳೆಲ್ಲ ಉಪಯೋಗಿಸುತ್ತಾ ಇರುವಾಗ ಯಜಮಾನನಂತೆ ಇರ್ತಾನೆ. ಪರಮಾತ್ಮ ಹೇಳೋದೇನೆಂದರೆ, ಇಂದ್ರಿಯದಿಂದ ವಿಷಯವನ್ನು ಗ್ರಹಿಸಿ, ಯಾಕೆಂದರೆ ಅದು ನಿರಂತರ. ಆದರೆ ಅದರಿಂದ ಪ್ರಭಾವಿತನಾಗಿ ಅದರ ದಾಸನಾಗಬೇಡ. ವಿಷಯಗಳಲ್ಲಿ ಇಂದ್ರಿಯಗಳಿಂದ ಅನುಭವಿಸುವ, ಆದರೆ ವಿಷಯಗಳಿಗೆ ರಾಗದ್ವೇಷಗಳ ಹವ್ಯಾಸವನ್ನು ಅಂಟಿಸಬೇಡ ಅಂತಾನೆ. ಇಂತಹ ಮನೋವೃತ್ತಿಯನ್ನು ಬೆಳೆಸಿಕೊಂಡಾಗ ಇಂದ್ರಿಯಗಳು ಯಾವ ವಿಷಯವನ್ನು ಗ್ರಹಿಸಿದರೂ ಅಪಾಯವಿಲ್ಲ. ತಟಸ್ಥ ಮನಸ್ಸಿನಿಂದ ಯಾವುದೇ ವಿಷಯ ಕೇಳೋದ್ರಿಂದ ನೋಡೋದ್ರಿಂದ ಯಾವ ಅಪಾಯವೂ ಇಲ್ಲ. ಹಾಗಾದರೆ ತಟಸ್ಥ ಮನಸ್ಸು ಹೇಗಿರುತ್ತೆ ಅಂದರೆ, ಕೆಲವೊಮ್ಮೆ ನಾವು ನಮ್ಮ ಸ್ನೇಹಿತರನ್ನು ದಾರಿ ಮಧ್ಯೆ ಭೇಟಿಯಾಗಿರ್ತೀವಿ, ಹರಟೆ ಹೊಡೆದಿರ್ತೀವಿ. ಆಮೇಲೆ ನೀವು ಮನೆಗೆ ಬಂದಾಗ ಯಾರಾದರೂ ನಿಮ್ಮ ಸ್ನೇಹಿತ ಯಾವ ಬಣ್ಣದ ಬಟ್ಟೆ ಹಾಕಿದ್ದ ಅಂದರೆ ಅದು ನಿಮಗೆ ಗೊತ್ತಿರಲ್ಲ. ನಾವು ನೋಡಿರ್ತೀವಿ, ಆದರೆ ಗಮನಿಸಿರೋದಿಲ್ಲ. ಯಾಕೆಂದರೆ ಅದರ ಅಗತ್ಯ ಇರೋದಿಲ್ಲ. ಅದೇ ರೀತಿ ಮನಸ್ಸನ್ನು ತಟಸ್ಥವಾಗಿಟ್ಟುಕೊಂಡಿರಬೇಕು. ಇದರಿಂದ ಮನಸ್ಸು ವಿಧೇಯವಾಗಿರುತ್ತೆ. ಒಳಗಿನಿಂದ ನಿರ್ಲಿಪ್ತತೆಯನ್ನು ಬೆಳೆಸಿಕೊಂಡಾಗ ಎಲ್ಲರ ಜೊತೆಗಿದ್ದು ಏಕಾಂತತೆಯನ್ನು ಗಳಿಸಬಹುದು. ಎಲ್ಲರ ಜೊತೆ ಬೆರೆತು ಬೇರೆಯಾಗಲೂ ಇರಬಹುದು. ಅಂತರಂಗದ ಪ್ರಪಂಚದಲ್ಲಿ ಬೇರೆಯಾಗಿರುವ ಸ್ಥಿತಿ ಇದು. ಹೇಗೆ ಅಂದರೆ ಸಂತೆಯ ಗದ್ದಲದಲ್ಲೂ ಏಕಾಗ್ರತೆ ಕಡಿಮೆ ಆಗಬಾರ್ದು. ಈ ರೀತಿ ಬದುಕಲು ಕಲಿತಾಗ ಮನಸ್ಸು ತಿಳಿಗೊಳ್ಳುತ್ತೆ. ಮನಸ್ಸು ಯಾವಾಗಲೂ ಸಂತೋಷವಾಗಿರುತ್ತೆ. ಇದು ಸಾಧನೆಗೆ ಸುಗಮ ಹಾದಿ. ನಮಸ್ಕಾರ. ಶ್ರೀಕೃಷ್ಣಾರ್ಪಣಮಸ್ತು.